ರಾಜ್ಯದಲ್ಲಿ ಒಂದು ಕಡೆ ಮಹಾಮಾರಿ ಕೊರೋನಾ ಹಾವಳಿ ಜೋರಾಗ್ತಾ ಇದೆ. ಈ ನಡುವೆ ಇವತ್ತಿನಿಂದ ಶಾಲಾ ಕಾಲೇಜುಗಳು ಕೂಡ ಆರಂಭ ಆಗ್ತಾ ಇದೆ. ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಆರಂಭ ಆಗೋಗಿದೆ, ಗವರ್ನಮೆಂಟ್ ಸ್ಕೂಲ್ಸ್ ಎಲ್ಲ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಶಾಲೆಗಳ ಪ್ರಾರಂಭಕ್ಕೆ ಇವತ್ತಿನಿಂದ ಅಧಿಕೃತ ಚಾಲನೆಯನ್ನು ಕೊಡಲಾಗುತ್ತೆ. ಶಾಲೆಗಳ ಸಿದ್ಧತೆಯನ್ನು ಶುರು ಮಾಡಲಿದೆ ಶಿಕ್ಷಣ ಇಲಾಖೆ. ದಾಖಲಾತಿ ಅಭಿಯಾನವನ್ನು ಉದ್ಘಾಟನೆ ಮಾಡ್ತಾರೆ ಇವತ್ತು CM ಸಿದ್ದರಾಮಯ್ಯ ಅವರು. BTM ಲೇಔಟ್ನಲ್ಲಿ ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಕೋವಿಡ್ ರೂಲ್ಸ್ ಇಲ್ಲದೇ ಇದ್ದರೂ ಕೂಡ ಎಚ್ಚರಿಕೆ ವಹಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಯಾವುದೇ ಮಾರ್ಗಸೂಚಿ ಇಲ್ಲ ಶಾಲಾ ಕಾಲೇಜುಗಳಿಗೆ, ಇಲ್ಲಿ ತನಕ ಮಾರ್ಗಸೂಚಿ ಇಲ್ಲ. ಆಮೇಲೆ ಕೋವಿಡ್ ಅಂಥ ಏನು ಯಮಸ್ವರೂಪಿಯಾಗಿ ಕಾಣಿಸ್ಕೋತಾ ಇಲ್ಲ. ಸದ್ಯಕ್ಕೆ ಕೋವಿಡ್ ರೂಲ್ಸ್ ಜಾರಿ ಇಲ್ಲ ಸ್ಕೂಲ್ಗಳಿಗೆ, ಆದರೆ ಮುಂಜಾಗ್ರತಾ ಕ್ರಮ ಅಗತ್ಯವಾಗಿ ತಗೊಳ್ಳೇಬೇಕು. ಅದು ಸರ್ಕಾರಿ ಶಾಲೆಯಲ್ಲೂ ತಗೋಬೇಕು, ಪ್ರೈವೇಟ್ ಸ್ಕೂಲ್ಗಳಲ್ಲಿ ತಗೊಂಡಿದ್ದಾರೆ. ಮಾಸ್ಕ್ ಕಡ್ಡಾಯ ಮಾಡದೆ ಹೋದರೂ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕನ್ನು ಹಾಕಬೇಕು ಸ್ಕೂಲ್ಗಳಲ್ಲಿ. ಆರೋಗ್ಯ ಸಮಸ್ಯೆ ಇರೋ ಮಕ್ಕಳನ್ನು ಶಾಲೆಗೆ ಬರೋದಕ್ಕೆ ಅವಕಾಶ ಕೊಡಬಾರ್ದು. ಬಂದರೂ ಕೂಡ ಒಂದು ವೇಳೆ ವಾಪಸ್ ಕಳಿಸಿ. ಪೇರೆಂಟ್ಸೇ ಅದನ್ನು ಇನಿಷಿಯೇಟ್ ತೊಗೊಂಡು ಮಕ್ಕಳಿಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಕಳಿಸ್ಬೇಡಿ. ಶಾಲಾ ವಾತಾವರಣವನ್ನು ಸ್ವಚ್ಛವಾಗಿ ಇಡಬೇಕು. ಇದು ಶಾಲಾ ಸಿಬ್ಬಂದಿಗಳು ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ. ಇನ್ನು ಬಿಸಿಯೂಟ ಪಾತ್ರೆಗಳು, ಬಿಸಿಯೂಟ ಕೊಠಡಿಗಳಲ್ಲಿ ಶುಚಿತ್ವವನ್ನು ಕಾಪಾಡಬೇಕು. ವೆರಿ ಇಂಪಾರ್ಟೆಂಟ್ ಇದು, ಆಯಿತಾ. ಭಾರಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು. ಇನ್ನು ಶೌಚಾಲಯದ ಶುಚಿತ್ವ, ಗೌರ್ನಮೆಂಟ್ ಸ್ಕೂಲ್ನಲ್ಲಿ ಹುಷಾರು, ಶೌಚಾಲಯ ಶುಚಿತ್ವ ತುಂಬ ಚೆನ್ನಾಗಿರಬೇಕು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇರಬೇಕು. ಶಾಲಾ ಕೊಠಡಿಗಳಲ್ಲಿ ಶುಚಿತ್ವವನ್ನು ಕಾಪಾಡಬೇಕು. ಇನ್ನು ಆಟ, ಊಟ, ಪ್ರಾರ್ಥನೆ ಸಮಯದಲ್ಲಿ ಮಕ್ಕಳು ಗುಂಪುಗೂಡದಂತೆ ಎಚ್ಚರ ವಹಿಸಬೇಕು ಅಂತ ಒಂದಷ್ಟು, ಇದೆಲ್ಲ ಎಚ್ಚರಿಕಾ ಕ್ರಮಗಳಷ್ಟೇ, ಇನ್ನೇನೂ ಇಲ್ಲ. ಎಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.